ಲೋಕಸಭೆಯ ಚುನಾವಣೆಗೆ ಇನ್ನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಅದರ ಮಧ್ಯದಲ್ಲಿ ಈಗ ಟಿಕೆಟ್ ಯಾರಿಗೆ ಅನ್ನುವಂಥ ಚರ್ಚೆ ಅತಿ ಜೋರಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಕೂಡ ಈಗ ಟಿಕೆಟ್ ಯಾರ್ಯಾರಿಗೆ ಅಂತ ಹೇಳಿ. ಸೊ ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ಈಗ ರೆಡಿ ಆಗಿದೆ. ಕೆಲವೊಂದು ಕ್ಷೇತ್ರಗಳಿಗೆ ಒಂದೊಂದು ಹೆಸರು ಮಾತ್ರ ಕಳುಹಿಸಿದ್ದಾರೆ. ಇನ್ನೂ ಕೆಲವು ಕ್ಷೇತ್ರಗಳಿಗೆ ಎರಡೆರಡು ಅಭ್ಯರ್ಥಿಗಳನ್ನ ಶಿಫಾರಸನ್ನ ಮಾಡಿದ್ದಾರೆ. ಸೊ ತೀವ್ರ ಕಗ್ಗಂಟಾಗಿರುವ ಕಡೆಗೆ ಮೂವರ ಹೆಸರು ಶಿಫಾರಸ್ ಆಗಿದೆ. ನಾಡಿದ್ದು ಸಭೆಯಲ್ಲಿ ಫಸ್ಟ್ ಲಿಸ್ಟ್ ಫೈನಲ್ ಸಾಧ್ಯತೆ ಇದೆ ಅಂತಿದ್ದಾರೆ. ಈ ವಾರದಲ್ಲಿ ಚುನಾವಣೆ ಘೋಷಣೆ ಕೂಡ ಆಗುತ್ತೆ. ಯಾವಾಗ ಚುನಾವಣೆ ಏನು ಅನ್ನುವಂಥದ್ದು ಈಗ ಸದ್ಯಕ್ಕೆ ಫೈನಲ್ ಆಗ್ತಾ ಇದೆ. ಟಿಕೆಟ್ಗಳ ವಿಚಾರದಲ್ಲಿ ಫಸ್ಟ್ ಲಿಸ್ಟ್ ಈಗ ರೆಡಿ ಆಗ್ತಾ ಇದೆ. ಸೊ ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ಈಗ ರೆಡಿ ಆಗಿದೆ. ಕೆಲವು ಕ್ಷೇತ್ರಗಳಲ್ಲಿ ಒಬ್ಬರೇ ಹೆಸರು, ಇನ್ನು ಕೆಲವು ಕ್ಷೇತ್ರಗಳಲ್ಲಿ 2 ಹೆಸರು, ಇನ್ನು ಕೆಲವು ಕ್ಷೇತ್ರಗಳಲ್ಲಿ 3 ಹೆಸರನ್ನ ಕಳಿಸಿದ್ದಾರೆ. ನಾಡಿದ್ದು ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ಫಸ್ಟ್ ಲಿಸ್ಟ್ ಫೈನಲ್ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಇದೇ ವಾರದೊಳಗೇನೆ ಚುನಾವಣೆ ಕೂಡ ಘೋಷಣೆ ಆಗುತ್ತೆ. ಏಪ್ರಿಲ್ನ ಯಾವ ದಿನದಂದು ಚುನಾವಣೆ ನಡೆಯುತ್ತೆ, ಮೇ ತಿಂಗಳಲ್ಲಿ ಯಾವ ದಿನದಂದು ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನು. ಸೊ ಬೆಂಗಳೂರು ದಕ್ಷಿಣ ಸಂಭಾವ್ಯ ಅಭ್ಯರ್ಥಿಗಳು ಬಿಜೆಪಿಯಲ್ಲಿ ತೇಜಸ್ವಿ ಸೂರ್ಯ, ಈಗ ಹಾಲಿ ಸಂಸದರು ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ ಲೋಕಸಭೆಗೆ ಅವರನ್ನು ಕಣಕ್ಕಿಳಿಸುವಂಥದ್ದಿದೆ. ಇದು ಒಂದೇ ಸಿಂಗಲ್ ನೇಮ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಪೈಪೋಟಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅಲ್ಲಿ ಇನ್ನೊಂದು ಹೆಸರು ಕೂಡ ಓಡಾಡ್ತಾ ಇತ್ತು. ಕಾಂಗ್ರೆಸ್ನ ಸಮರ ಸೇನಾನಿಗಳು ಒಂದು ಕಡೆಗೆ ಹೇಗಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ಲಿಸ್ಟ್ಗಳನ್ನು. ನಾಡಿದ್ದು ಸಭೆಯಲ್ಲಿದೆ. ನಾಡಿದ್ದು ಸಭೆಯಲ್ಲಿ ಫಸ್ಟ್ ಲಿಸ್ಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಸೊ ಇನ್ನು ಕಾಂಗ್ರೆಸ್ನ ಸಮರ ಸೇನಾನಿಗಳು ಯಾರ್ಯಾರು ಅಂತ ಹೇಳಿ, ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ, ರಾಜಶೇಖರ್ ಪಾಟೀಲ್ ಬೀದರ್, ಇವೆಲ್ಲವೂ ಕೂಡ ಸಿಂಗಲ್ ನೇಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಟಿಕೆಟ್ನ ಫಸ್ಟ್ ಲಿಸ್ಟ್ನಲ್ಲಿ ಕಾಂಗ್ರೆಸ್ ಅದಿದು. ರಾಜು ಅಲ್ಗೂರ್ ವಿಜಯಪುರ ದ ಸಿಂಗಲ್ ನೇಮ್. ಸ್ಟಾರ್ ಚಂದ್ರು ಮಂಡ್ಯ, ಈಗಾಗಲೇ ಅವರು ಪ್ರಚಾರವನ್ನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ ಕಣಕ್ಕಿಳಿತಾ ಇದ್ದರೆ, ಚಿತ್ರದುರ್ಗದಿಂದ ಚಂದ್ರಪ್ಪ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಕಾಂಗ್ರೆಸ್ನ ಸಮರ ಸೇನಾನಿಗಳು ಇನ್ನೂ ಫೈನಲ್ ಲಿಸ್ಟ್ ಬರಬೇಕು. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ, ಶ್ರೇಯಸ್ ಪಟೇಲ್ ಹಾಸನದಿಂದ ಅಖಾಡಕ್ಕೆ ಇಳಿಯಲಿದ್ದಾರೆ. ಕಾಂಗ್ರೆಸ್ನಿಂದ ಇವರೆಲ್ಲ ಇಳಿತಾ ಇರೋದು. ಬಟ್ ಈಗ ಸದ್ಯಕ್ಕೆ ಇದು ಸಿಂಗಲ್ ನೇಮ್ ಕಳುಹಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರೋದು. ರಾಜಶೇಖರ್ ಹಿಟ್ನಾಳ್ ಕೊಪ್ಪಳ, ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ, ಇವೆಲ್ಲ ಸಿಂಗಲ್ ನೇಮ್ಗಳು. ಮೊದಲನೇ ಪಟ್ಟಿಯಲ್ಲಿ ಒಂದೇ ಹೆಸರಿರುವಂತಹ ಪಟ್ಟಿಯಲ್ಲಿ ನಿಮಗೆ ವೀರಪ್ಪ ಮೊಯ್ಲಿ, ಈ ಕಡೆಗೆ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ, ಚಿಕ್ಕಬಳ್ಳಾಪುರದಿಂದ ಈ 2 ಹೆಸರುಗಳಿರುವಂಥ ಪಟ್ಟಿಗಳಿವೆಲ್ಲ. ಏನು ಜಯಪ್ರಕಾಶ್ ಹೆಗಡೆ ಚಿಕ್ಕಮಗಳೂರು, ಡಾಕ್ಟರ್ ಅಂಶುಮತ್ ಚಿಕ್ಕಮಗಳೂರಿನಿಂದ. ಸೊ ಇವರೆಲ್ಲರೂ ಕೂಡ 2 ಹೆಸರುಗಳಿರುವಂಥ ಕ್ಷೇತ್ರಗಳು. ಮಹದೇವಪ್ಪ ಚಾಮರಾಜನಗರ, ಸುನೀಲ್ ಬೋಸ್ ಚಾಮರಾಜನಗರ. ಯಾರು ಅಖಾಡಕ್ಕಿಳಿತಾರೆ ಅಂತ ಗೊತ್ತಿಲ್ಲ. 2 ಹೆಸರನ್ನು ಕಳುಹಿಸಿ ಕೊಟ್ಟಿದ್ದಾರೆ. ಮುದ್ದಹನುಮೇಗೌಡರು ತುಮಕೂರು, ಗೌರಿಶಂಕರ್ ತುಮಕೂರು. ಅಲ್ಲಿ ಅವ್ರಿಗೆ ಕೊಟ್ಟರೆ ಇವ್ರಿಗೆ ಬೇಸರ, ಇವ್ರಿಗೆ ಕೊಟ್ಟರೆ ಅವ್ರಿಗೆ ಬೇಸರ. ಹಾಗಾಗಿ ಒಂದಿಷ್ಟು ಕಾಂಗ್ರೆಸ್ನಲ್ಲೇ 2 ರೀತಿಯಲ್ಲಿದೆ. ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಅಂತ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬಾರ್ದು ಅಂತ ಇದೆ. ಹಾಗಾಗಿ ತೀವ್ರವಾದಂಥ ತಿಕ್ಕಾಟಗಳು ಆಯಾ ಕ್ಷೇತ್ರಗಳಲ್ಲಿ. ಹಾಗಾಗಿ 2 ಹೆಸರುಗಳನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಇದು ತುಮಕೂರು ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿ, ತುಮಕೂರಲ್ಲಿ ಯಾರ್ಯಾರು ಅಖಾಡಕ್ಕೆ ಇಳಿತಾ ಇದ್ದಾರೆ ಅಂತ ಹೇಳಿ. ಸೊ ಇನ್ನು ಬೇರೆ ಕ್ಷೇತ್ರಗಳಿಗೆ ಹೋಗೋಣ. ತುಮಕೂರಾಯಿತು, ಮುದ್ದಹನುಮೇಗೌಡರು ಮತ್ತು ಗೌರಿಶಂಕರ್. ಅದಾದ ನಂತರ ಬೆಳಗಾವಿಯಲ್ಲಿ ಗಿರೀಶ್ ಸೋನಾಲ್ಕರ್, ಇನ್ನೊಂದು ಕಡೆಗೆ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ. ಸೊ ಮೃಣಾಲ್ ಅವರಿಗೆ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದನ್ನು ನೋಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಕೊಡುವಂಥ ಸಾಧ್ಯತೆ ಇದೆಯಾ ಇಲ್ವಾ. ಆನಂದ ಗಡದೇವರ ಮಠ ಹಾವೇರಿ, ಶಿವಣ್ಣನವರ ಹಾವೇರಿ, ಇವರಲ್ಲಿ ಯಾರಿಗೆ ಸಿಗುತ್ತೆ ಯಾರಿಗೆ ಇಲ್ಲ ಅಂತ ಹೇಳಿ ಅದು ತೀವ್ರವಾದಂಥ ತೀಸ್ರ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಿದ್ದು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ. ಕಾರಣ ಎಚ್ ಕೆ ಪಾಟೀಲ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಚರ್ಚೆ ಬರ್ತಾ ಇದ್ದಿದ್ದಲ್ಲಿ. ಬಟ್ ಎಚ್ ಕೆ ಪಾಟೀಲ್ ಅವರು ಇಲ್ಲ ಅಂತ ಏನೋ ಹೇಳ್ತಾ ಇದ್ರು ಅಂತ ಹೇಳಿ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದರೆ ಸ್ಪರ್ಧೆ ಮಾಡಲೇಬೇಕಾಗತ್ತೆ. ಇನ್ನು ಅಜಯ್ ಕುಮಾರ್ ಸರ್ನಾಯಕ್ ಬಾಗಲಕೋಟೆ ಕ್ಷೇತ್ರ, ಅಲ್ಲಿ ವೀಣಾ ಕಾಶ್ಯಪ್ನವರವರ ಪತ್ನಿ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಹಾಗಾಗಿ 2 ಹೆಸರು ಹೋಗಿದೆ. ಕೆಲವು ಕಡೆಗಳಲ್ಲಿ 3 ಹೆಸರು. ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ, ಕೃಷ್ಣ ಬೈರೇಗೌಡರು ಬೆಂಗಳೂರು ಉತ್ತರ, ಇವರಲ್ಲಿ ಯಾರಿಗೆ ಕೊಡ್ತಾರೆ ಏನು ಅಂತ ನೋಡಬೇಕಾಗಿದೆ. ಕೃಷ್ಣ ಬೈರೇಗೌಡರು ಸಚಿವ ಸ್ಥಾನವನ್ನು ಬಿಟ್ಟು ಲೋಕಸಭೆ ಅಖಾಡಕ್ಕೆ ಇಳಿಯಲ್ವಾ? ಅದು ಬೆಂಗಳೂರು ಉತ್ತರ ಬಹಳ ಚೆನ್ನಾಗಿದೆ ಈ ಬಾರಿ ಫೈಟು. ಹ್ಯಾರಿಸ್
ಬೆಂಗಳೂರು ಕೇಂದ್ರದಲ್ಲಿ ಹುಸೇನ್ ಬೆಂಗಳೂರು ಉತ್ತರ. ಹ್ಯಾರಿಸ್ ಅವ್ರು ಹೇಳ್ತಾ ಇರೋದು ನನ್ನ ಮಗನಿಗೆ ಕೊಟ್ಬಿಡಿ, ನಾವೇ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿ. ಬಟ್ ಅಲ್ಲಿ ಒಪ್ಕೊಳ್ತಾ ಇಲ್ಲ. ಜಮೀರ್ ಅದಕ್ಕೆ ತೀವ್ರವಾದಂಥ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆಗೆ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ, ರಮೇಶ್ ಕುಮಾರ್ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಬೆಂಗಳೂರು ದಕ್ಷಿಣದಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿ. ಕಾರಣ ಅವರು ವಾಸ ಮಾಡುವಂಥದ್ದು ಬೆಂಗಳೂರು ಉತ್ತರ ಭಾಗದಲ್ಲಿ. ವೆಂಕಟೇಶ್ ಪ್ರಸಾದ್ ಬಳ್ಳಾರಿ, ಉಗ್ರಪ್ಪ ಬಳ್ಳಾರಿ. ಈ ಹಿಂದೆಯೂ ಕೂಡ ಉಗ್ರಪ್ಪನವರು ಬೈ ಎಲೆಕ್ಷನಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು, ಆಮೇಲೆ ಇನ್ನೊಂದು ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು. ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ, ಲಕ್ಷ್ಮಣರಾವ್ ಚಿಂಗಳೆ ಚಿಕ್ಕೋಡಿ. ಯಾರಿಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನೋದನ್ನು ನೋಡಬೇಕು. ವಿಜಯ್ ಕುಲಕರ್ಣಿ ಧಾರವಾಡ. ಈ ಕಡೆಗೆ ರಜತ್ ಉಳ್ಳಾಗಡ್ಡಿ ಮಠ ಧಾರವಾಡ. ಈ ಬಾರಿ ಅವರು ಅಲ್ಲಿ ಪಶ್ಚಿಮ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಇದ್ರು. ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಕಾಂಗ್ರೆಸ್ಸಿಗೆ ಬಂದಿದ್ದರಿಂದ ಪಾಪ ಅವರು ಎಷ್ಟೆಲ್ಲ ಕಸರತ್ತು ಮಾಡಿ ಏನೇನೋ ಮಾಡಿದ್ರು, ಬಟ್ ಅವ್ರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಅಲ್ಲಿ. ರಮಾನಾಥ್ ರೈ ದಕ್ಷಿಣ ಕನ್ನಡ, ವಿನಯ್ ಕುಮಾರ್ ಸೊರ್ಕೆ ದಕ್ಷಿಣ ಕನ್ನಡ. ಯಾರಿಗಾದರೂ ಒಬ್ಬರಿಗೆ ಕೊಡಬಹುದು ಅಂತ ಚರ್ಚೆ ಬರ್ತಾ ಇದೆ. ರಾಧಾಕೃಷ್ಣ ಕಲಬುರ್ಗಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಲಬುರಗಿಯಿಂದ ಇಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಮ್ಮೆ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರಾ. ರಾಜ್ಯಸಭೆಯಲ್ಲಿ ಈಗ ಸದಸ್ಯರಾಗಿದ್ದಾರೆ, ಸೊ ಹಾಗಾಗಿ ಈಗ ಅಲ್ಲೇ ಉಳ್ಕೊಳ್ತಾರ ನೋಡಬೇಕು. KH ಮುನಿಯಪ್ಪನವ್ರು ಮತ್ತೆ ಕೋಲಾರದಿಂದ ಇಳಿಸ್ಬೇಕು ಅಂತಿದ್ದಾರೆ. ರೂಪಕಲಾ ಕಮಲಾಕ್ಷಿ ಕೋಲಾರ ಅಂಥೇಳಿ. ಬಟ್ ಮುನಿಯಪ್ಪನವ್ರು ಈ ಬಾರಿ ಒಪ್ಕೊಳ್ತಾರೋ ಒಪ್ಕೊಳ್ಳಲ್ವ? ಕಾರಣ ಕಳೆದ ಬಾರಿ ಅವರಿಗೆ ಆಗಿರುವಂಥ ನೋವನ್ನು ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರನಿದೆ. ಡಾಕ್ಟರ್ ಸುಶ್ರುತ್ ಅವರು. ಇನ್ನೊಂದು ಕಡೆಗೆ ಲಕ್ಷ್ಮಣ ವಿಜಯ್ ಕುಮಾರ್. ಅಲ್ಲಿ 3 ಹೆಸರುಗಳು ಓಡಾಡ್ತಾ ಇದೆ. ನೋಡ್ಬೇಕು ಯಾರಿಗೇನಾಗುತ್ತೆ ಅಂಥೇಳಿ. ಆ ಕಡೆಗೆ ಸಿದ್ದರಾಮಯ್ಯನವರ ಪುತ್ರನ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಅಂಜುಲಿ ನಿಂಬಾಳ್ಕರ್ ಉತ್ತರ ಕನ್ನಡದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. RV ದೇಶಪಾಂಡೆ ಉತ್ತರ ಕನ್ನಡದಿಂದ ಸ್ಪರ್ಧೆ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಬಟ್ RV ದೇಶಪಾಂಡೆ ಅವರು ತಮ್ಮ ಕುಟುಂಬದಲ್ಲಿರೋ ಕೇಳ್ತಾ ಇದ್ದಾರೆ. ಇನ್ನು ರಾಜರಾಯಪ್ಪ ನಾಯಕ್ ರಾಯಚೂರಿನಲ್ಲಿ, ರವಿ ಪಾಟೀಲ್ ರಾಯಚೂರು. 2 ಹೆಸರುಗಳಿದ್ದಾವೆ ಈಗ. ಇವರಲ್ಲಿ ಯಾರಿಗೆ ಫೈನಲ್ ಮಾಡ್ತಾರೆ, ಅಥವಾ ಇವರನ್ನು ಬಿಟ್ಟು ಇನ್ಯಾರಿಗೂ ಸರ್ಪ್ರೈಸ್ ಆಗಿ ಹೆಸರು ಬರುತ್ತಾ ಗೊತ್ತಿಲ್ಲ. ಬಹಳ ಕುತೂಹಲ BJPಯಲ್ಲೂ ಇದೆ, ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಕಾರಣ ಆಗಲೇ ಹೇಳ್ತಾ ಇದೆ ನಿಮಗೆ, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಿಗೆ ಕೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮಗ ಅಥವಾ ಮಗಳಿಗೆ ಕೊಡಿ ಅಂತ ಕೇಳ್ತಾ ಇರೋದು. ಅಲ್ಲಿ ತೀವ್ರತರವಾದಂತಹ ಫೈಟ್ ಇದೆ. ಆಯಾಯ ನಾಯಕರುಗಳು ಈಗ ಮೇನ್ ಸ್ಟ್ರೀಮಲ್ಲಿ ತಮ್ಮ ಮಕ್ಕಳನ್ನು ತಂದು ಬಿಡಬೇಕು ಅನ್ನೋದಿದೆ. ಕಾಂಗ್ರೆಸ್ ಪಟ್ಟಿನೂ ಕೂಡ ಬಿಡುಗಡೆ ಮಾಡ್ತೀವಿ. ಇವತ್ತು ನಾಳೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಭೇಟಿ ಮಾಡ್ತಾ ಇದೆ. ಕರ್ನಾಟಕದ ಕ್ಯಾಂಡಿಡೇಟ್ಗಳು ಕೂಡ 2-3 ದಿನದಲ್ಲಿ ಆಗ್ತದೆ. ಅಷ್ಟೊಂದು ಕಾಂಟ್ರವರ್ಸಿ ಇಲ್ಲ. ನಾವು ಈ ಸಾರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಅಬ್ಸರ್ವರ್ ಹಾಕಿದವರು, MLAಗಳು, ಸೋತಿರ್ತಕ್ಕಂಥ ಅಭ್ಯರ್ಥಿಗಳು, ರಾಜ್ಯಸಭಾ ಲೋಕಸಭಾ ಸದಸ್ಯರು, ಬ್ಲಾಕ್ ಕಮಿಟಿ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರುಗಳು ಅವರ ಅಭಿಪ್ರಾಯದ ಮೇಲೆ ತೀರ್ಮಾನ ಮಾಡ್ತಾರೆ. 27ನೇ ತಾರೀಕು ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ACC ಅಧ್ಯಕ್ಷರು ತಗೊಳ್ತಾರೆ. ಅದಾದಮೇಲೆ ತೀರ್ಮಾನ ಮಾಡ್ತೀವಿ.